ಒಂದು ಸಣ್ಣ ಹಳ್ಳಿಯಲ್ಲಿ ರಾಮು ಎಂಬ ವೃದ್ಧನು ಒಬ್ಬನೇ ಬದುಕುತ್ತಿದ್ದ. ಅವನಿಗೆ ಮಕ್ಕಳಿರಲಿಲ್ಲ. ಮನೆಯಲ್ಲಿದ್ದ ಏಕೈಕ ಸ್ನೇಹಿತನು ಕರೂ ಎಂಬ ನಾಯಿ. ಪ್ರತಿದಿನ ಬೆಳಗ್ಗೆ ರಾಮು ಕರೂ ಜೊತೆಗೆ ಹೊಲಕ್ಕೆ ಹೋಗುತ್ತಿದ್ದ. ಸಂಜೆ ಇಬ್ಬರೂ ಮನೆಗೆ ಮರಳುತ್ತಿದ್ದರು. ಒಂದು ದಿನ ರಾಮು ತುಂಬಾ ಅಸ್ವಸ್ಥನಾದ. ಹಳ್ಳಿಯವರು ಯಾರೂ ಅವನ ಕಡೆ ಗಮನ ಕೊಡಲಿಲ್ಲ. ಆದರೆ ಕರೂ ಮಾತ್ರ ಮನೆಯ ಬಾಗಿಲ ಮುಂದೆ ಕುಳಿತು ಯಾರಾದರೂ ಸಹಾಯಕ್ಕೆ ಬರಲಿ ಎಂದು ಕಾಯುತ್ತಿತ್ತು. 2 ದಿನಗಳಾದರೂ ರಾಮು ಊಟ ಮಾಡಿರಲಿಲ್ಲ. ಕರೂ ಊರಿನ ಅಂಗಡಿಗೆ ಓಡಿಹೋಗಿ ಜನರ ಬಟ್ಟೆ ಎಳೆಯುತ್ತಾ ಮನೆ ಕಡೆ ಕರೆದುಕೊಂಡು ಬರಲು ಪ್ರಯತ್ನಿಸಿತು. ಮೊದಲು ಜನರು ಅದನ್ನು ಓಡಿಸಿದರು. ಆದರೆ ಒಂದು ಚಿಕ್ಕ ಹುಡುಗಿ ಮಾತ್ರ ಈ ನಾಯಿ ಏನೋ ಹೇಳ್ತಿದೆ ಎಂದು ಕರೂ ಹಿಂದೆ ಹೋದಳು. ಮನೆಗೆ ಬಂದಾಗ ರಾಮು ನೆಲದಲ್ಲಿ ಅಸ್ವಸ್ಥನಾಗಿ ಬಿದ್ದಿದ್ದ. ಕೂಡಲೇ ಊರಿನವರು ಸೇರಿ ಅವನನ್ನು ಆಸ್ಪತ್ರೆಗೆ ಕರೆದೊಯ್ದರು. ಕೆಲ ದಿನಗಳ ನಂತರ ರಾಮು ಚೇತರಿಸಿಕೊಂಡು ಮನೆಗೆ ಮರಳಿದ. ಮನೆ ಬಾಗಿಲ ಬಳಿ ಕರೂ ಶಾಂತವಾಗಿ ಮಲಗಿತ್ತು. ರಾಮು ಸಂತೋಷದಿಂದ ಅದನ್ನು ಅಪ್ಪಿಕೊಳ್ಳಲು ಹೋದ. ಆದರೆ ಕರೂ ಕಣ್ಣು ತೆರೆಯಲಿಲ್ಲ. ರಾಮುವನ್ನು ಉಳಿಸಲು 2 ದಿನ ಊಟವೂ ಮಾಡದೆ ನಿದ್ದೆಯೂ ಮಾಡದೆ ಕಾದಿದ್ದ ಕರೂ ಅಲ್ಲಿ ಪ್ರಾಣ ಬಿಟ್ಟಿತ್ತು. ರಾಮು ಕಣ್ಣೀರಿನಿಂದ ಹೇಳಿದ, ಮನುಷ್ಯರು ಸಂಬಂಧ ಮರೆತರು, ಪ್ರಾಣಿಗಳು ಪ್ರೀತಿಯನ್ನು ಎಂದಿಗೂ